ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವಾಗ ಊಟಿನಲ್ಲಿ ಇದ್ದೀವಿ. ನೀವೇನಾದರೂ ವಿಸಿಟ್ ಮಾಡಿದರೆ ನಿಮ್ಗೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಿದ್ದಾಗೇ ಗೊತ್ತಾಗ್ಬಿಡುತ್ತೆ ಊಟಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆದ ಟೀ ಎಸ್ಟೇಟ್ ಕಾಣಿಸ್ತಾ ಇದೆ ನೋಡಿ. ಇದು ಒಂದು ಅನ್ಪ್ಲ್ಯಾನ್ ಟ್ರಿಪ್ ಆ್ಯಕ್ಚುಲಿ. ನಾವು ತುಮಕೂರಿಂದ ಕೊಯಮತ್ತೂರಿಗೆ ಬಂದಿದ್ವಿ. ಕೆಲಸ ಎಲ್ಲ ಬೇಗನೆ ಮುಗೀತು. ಹಾಗಾಗಿ ನಾವು ಊಟಿಗೆ ಹೋಗೋಣ, ಊಟಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಟೀ ಎಸ್ಟೇಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ನಿನ್ನೆ ನೈಟ್ ಬಂದಾಗ ನಾವು ಆಲ್ಮೋಸ್ಟ್ 1:30 ಆಗಿತ್ತು. ಆ ಜಾಗ ಏನು ಕಾಣಿಸ್ತಾ ಇದೆಯಲ್ಲ, ಆ ರೋಡ್ ಏನು ಕಾಣಿಸ್ತಾ ಇದೆಯಲ್ಲ, ಲಾರಿ ಮತ್ತು ಬಸ್ ಬರ್ತಾ ಇದೆಯಲ್ಲ, ಆ ರೂಟಲ್ಲೇ ನಾವು ಬಂದ್ವಿ. ಆ್ಯಂಡ್ ರೂಮ್ಸ್ ಏನು ಬುಕ್ಕಿಂಗ್ ಮಾಡಿರಲಿಲ್ಲ. ಹಾಗಾಗಿ ಮೊದಲು ಬರ್ತಿದ್ದಾಗೇ ನಮಗೆ ಕಣ್ಣಿಗೆ ಕಾಣಿಸಿದ್ದೆ ವೈಟ್ ರೆಸಿಡೆನ್ಸಿ ಹೋಟೆಲ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಜಾಗದಲ್ಲಿ ನಾವು ರೂಮ್ಸ್ ಅವೈಲೇಬಲ್ ಇದೆಯಾ ಅಂತ ಕೇಳಿದ್ವಿ ನೆನ್ನೆ ನೈಟು. ಇದೆ ಅಂತ ಹೇಳಿದ್ರು. ಹಾಗಾಗಿ ಇನ್ನು ಮುಂದೆ ಹೋಗಿ ಹುಡ್ಕೋದು ಬೇಡ ಅಂತ ಇಲ್ಲೇ ಬಂದು ಉಳ್ಕೊಂಡಿದ್ದೀವಿ. ಆಲ್ಮೋಸ್ಟ್ 1500 ರುಪೀಸ್ ಅಂತ ಹೇಳಿದ್ದಾರೆ ಅಂತ ಅನಿಸುತ್ತೆ. ಸೊ 1500 to 2000 ಒಳಗಡೆ ಈ ಒಂದು ರೂಮ್ನ ಕಾಸ್ಟ್ ಆಗಿದೆ. ಆ್ಯಂಡ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವೇನಾದರೂ ಬಜೆಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಯು ಕ್ಯಾನ್ ಆ್ಯಡ್ ಇಟ್ ಟು ಯರ್ ಲಿಸ್ಟ್. ಇದು ವೈಟ್ ರೆಸಿಡೆನ್ಸಿ ಅಂತ ಇದರ ಹೆಸರು. ಆ್ಯಂಡ್ ನಿಮಗೆ ರೂಮ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ, ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಸೈಡಲ್ಲೆಲ್ಲ ಪಾಟ್ಸ್ ಇಟ್ಟಿದ್ದಾರೆ. ಸೊ ಪಾಟ್ಸ್ ಆರ್ ವೆಲ್ಕಮಿಂಗ್ ಅಸ್, ಅಥವಾ ಪ್ಲ್ಯಾಂಟ್ಸ್ ಆರ್ ವೆಲ್ಕಮಿಂಗ್ ಅಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳಗಡೆ ಹೋಗಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ ಥರ ಹೋಗೋದು ಅಂತ ಹೇಳಿಬಿಟ್ಟು. ಯಾಕಂದರೆ ಸ್ವಲ್ಪ ಕಡೆ ಹತ್ತಬೇಕು ಆ್ಯಂಡ್ ಇನ್ನೊಂದು ಸ್ವಲ್ಪ ಕಡೆ ಇಳಿಬೇಕು, ಈ ಥರ ಎಲ್ಲ ಇದೆ. ಬಟ್ ಇದು ಒಂದು ಬಜೆಟ್ ಟ್ರಿಪ್ಪಲ್ಲಿ ಬರುತ್ತಾ ಅಂತ ಹೇಳಿಬಿಟ್ಟು ನೀವೇ ಕಮೆಂಟ್ ಹಾಕಿ. ಹಾಗೆ ರೂಮ್ ಟೂರ್ನ ಮಾಡಿದ್ಮೇಲೆ ನೀವು ಕಮೆಂಟ್ ಹಾಕಿ ಇದು ಒಂದು ರೂಮ್ ಬಂದು 1500 to 2000 ಒಳಗಡೆ ವರ್ತ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ನೀವೇ ಕಮೆಂಟ್ ಹಾಕಿ ನೋಡೋಣ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ, ಇಲ್ಲಿ ಲೆಫ್ಟ್ಗೆ ಹೋದರೆ ನಮಗೆ ರೂಮ್ ಕೊಟ್ಟಿರೋವಂಥದ್ದು. ಆ್ಯಂಡ್ ಈ ಒಂದು ಡೋರ್ನೂ ಅಷ್ಟೇ ನಾವು ಲಾಕ್ ಮಾಡ್ಬೋದು ಬೇಕು ಅಂತ ಅಂದರೆ. ಅದಾದಮೇಲೆ ಹೊರಗಡೆ ಒಂದು ಟೇಬಲ್ ಮತ್ತು 4 ಚೇರ್ನ ಕೊಟ್ಟಿದ್ದಾರೆ. ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮೊದಲು ಎಂಟರ್ ಆಗ್ತಿದ್ದಾಗೇ ನೀವು ಒಂದು ಡೋರ್ನ ಗಮನಿಸಿರ್ತೀರ. ಅದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಓಪನ್ ಆಗಲಿಲ್ಲ, ಆ ಕಡೆಯಿಂದ ಲಾಕ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಫಸ್ಟ್ ಎಂಟರ್ ಆಗಬೇಕಾದ್ರೆ 2 ಸೋಫಾ ಚೇರ್ಸ್ ಇದ್ದಾವೆ. ಆ್ಯಂಡ್ ಟಿ ವಿ ಫೆಸಿಲಿಟಿ ಇದೆ, ಒಂದು ಬಿಗ್ ಮಿರರ್ ಇದೆ, ಹಾಗೆ ವಾರ್ಡ್ರೋಬ್ ಕೂಡ ಇದೆ. ಇನ್ನು ಬೆಡ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿದೆ. ಒಂದು ಟೆಲಿಫೋನ್ ಕೊಟ್ಟಿದ್ದಾರೆ, ಇನ್ ಕೇಸ್ ರಿಸೆಪ್ಷನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ. ಒಂದು ಕ್ಯೂಟ್ ಆದ ಫ್ರೇಮ್ನ ಹಾಕಿದ್ದಾರೆ. ವಾಶ್ರೂಮ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಫ್ಯಾನ್ ಮತ್ತು ಎ ಸಿ ಮಾತ್ರ ಇಲ್ಲ, ಯಾಕಂದರೆ ಅಷ್ಟು ಚಳಿ ಇರುತ್ತೆ. ಹಾಗಾಗಿ ಫ್ಯಾನ್ ಆ್ಯಂಡ್ ಎ ಸಿ ಕೊಡೋದಿಲ್ಲ ಅವರು. ಆ್ಯಂಡ್ ಕಾರಿಂದ ನಾನು ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿದೆ ಫಸ್ಟ್ ಫ್ಲೋರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅದೇ ನಮ್ಮ ರೂಮು. ಸೊ ಈ ಒಂದು ರೂಮ್ ಕಾಸ್ಟ್ ಬಂದು 1500 to 2000 ರುಪೀಸ್ ಒಳಗಡೆ ಆಗುತ್ತೆ. ಇದು ಬಜೆಟ್ ಫ್ರೆಂಡ್ಲಿನಾ ಅಥವಾ ಒಂದು ವರ್ತ್ ಇತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ಅದಾದಮೇಲೆ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಬಂದಿದ್ದೀವಿ. ದುರ್ಗಾ ರೆಸ್ಟೋರೆಂಟ್ ಅಂತ ಒಂದು ಬ್ರೇಕ್ಫಾಸ್ಟ್ ಸೆಂಟರ್ ಇದು. ಇಲ್ಲಿ ಪೂರಿನ ತೊಗೊಂಡಿದ್ರು ನನ್ನ ಹಸ್ಬೆಂಡ್, ಹಾಗೆ ನಾನು ಪೊಂಗಲ್ನ ತೊಗೊಂಡಿದ್ದೀನಿ. ಬಟ್ ವಡೆ ಮಾತ್ರ ಚೆನ್ನಾಗಿರಲಿಲ್ಲ. ನೀವೇನಾದರೂ ಹೋದರೆ ಖಂಡಿತವಾಗ್ಲೂ ವಡೆನ ತೊಗೋಬೇಡಿ, ಕಾಫಿ ಚೆನ್ನಾಗೇ ಇತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಟಿರೋದು ದೊಡ್ಡಬೆಟ್ಟಕ್ಕೆ. ಇದು ಒಂದು ಟೂರಿಸ್ಟ್ ಸ್ಪಾಟ್. ಇಲ್ಲಿಂದ ಆಲ್ಮೋಸ್ಟ್ 20 ಮಿನಿಟ್ಸ್ ದೂರ ಇದೆ. ಆ್ಯಂಡ್ ನೀವೇನಾದರೂ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇದರ ಒಂದು ಸಪ್ರೇಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಇನ್ನು ಎಡಿಟ್ ಮಾಡಿಲ್ಲ ಅದು. ಹಾಗೆ ತುಂಬ ಜನ ಟೂರಿಸ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಒಳಗಡೆ ಬರ್ತಿದ್ದಾಗೇ ಆ್ಯಸ್ ಯೂಶ್ವಲ್ ಚೆಕಿಂಗ್ ಎಲ್ಲ ಇರುತ್ತೆ ಕಾರ್ಗಳಿಗೆ. ಅದಾದಮೇಲೆ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಬರಬೇಕು. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ದರೆ ಒಂಥರ ನಾವು ಕಳೆದೋಗ್ಬಿಡ್ತೀವಿ, ಹಾಗೆ ಸ್ಟ್ರೆಸ್ ಎಲ್ಲ ಹೋಗಿಬಿಡುತ್ತೆ ಅಂತಲೇ ಹೇಳ್ಬೋದು. ತಿರುಪತಿ ದೇವಸ್ಥಾನಕ್ಕೆ ಹೋದಾಗ ಸ್ಟೆಪ್ಸ್ ಹತ್ಕೊಂಡು ಹೋದ್ಮೇಲೆ ದೇವ್ರನ್ನ ನೋಡ್ತಿದ್ದಾಗೇ ಒಂದು ಮೈಕೈ ನೋವೆಲ್ಲ ಯಾವ ಥರ ಮರಿತೀವಲ್ಲ, ಇಲ್ಲೂ ಅಷ್ಟೇ ಸ್ಟೆಪ್ಸ್ ಹತ್ಕೊಂಡು ಹೋದ್ಮೇಲೆ ಆ ಒಂದು ವ್ಯೂ ನೋಡ್ತಾ ಇದ್ದರೆ ಸ್ಟ್ರೆಸ್ ಎಲ್ಲ ಹೋಗಿಬಿಡುತ್ತೆ. ಇನ್ನು ಒಂದು ಚಾಟ್ನ ತೊಗೊಂಡಿದ್ದೀವಿ, ಪೀನಟ್ಸ್ ಚಾಟ್ ಇದು. ಅದಾದಮೇಲೆ ವಿ ಹ್ಯಾವ್ ಕಮ್ ಟು ದ ಚಾಕ್ಲೇಟ್ ಫ್ಯಾಕ್ಟ್ರಿ. ಸೊ ಯಾವ್ಯಾವ ಜಾಗನ ವಿಸಿಟ್ ಮಾಡೋಕ್ಕಾಗುತ್ತೋ ಒಂದು ದಿನದಲ್ಲಿ ಅದಷ್ಟನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಬಂದಿದ್ದೀವಿ ಇವಾಗ.
ಸೊ ಒಳಗಡೆ ಬಂದಮೇಲೆ ಆ್ಯಸ್ ಯೂಶ್ವಲ್ ಅವರು ಒಂದು ಚಾಕ್ಲೇಟ್ನ ಕೊಡ್ತಾರೆ ಫಾರ್ ಟೇಸ್ಟಿಂಗ್. ಅದಾದಮೇಲೆ ಚಾಕ್ಲೇಟ್ನ ಪರ್ಚೇಸ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀವಿ. ನೋಡಿಬಿಟ್ಟು ಇದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ, ನೋಡಬೇಕು ಯಾವ್ದು ತೊಗೊಳ್ಳೋಣ ಅಂತ ಒಂದು ಕನ್ಫ್ಯೂಷನ್ ಆಗ್ತಾಯಿದೆ. ಇಷ್ಟೊಂದು ಥರ ಇದೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ನಾವಿವಾಗ ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುವಂತಹ ಚಾಕ್ಲೇಟ್ನ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡಿ ನೋಡಿದ್ವಿ, ಟೇಸ್ಟಿಗೆ ಕೊಟ್ಟು ಚೆನ್ನಾಗಿತ್ತು, ಹಾಗಾಗಿ ಅದನ್ನು ತೊಗೊಂಡಿದ್ದೀವಿ. ಅದಾದಮೇಲೆ ಒಳಗಡೆ ಟೀ ಫ್ಯಾಕ್ಟ್ರಿ ಒಂದು ಇದೆ. ಟೀ ಫ್ಯಾಕ್ಟ್ರಿ ಒಳಗಡೆ ಬಂದು ಅಲ್ಲಿನ ಪ್ರಾಸೆಸ್ ಎಲ್ಲ ನೋಡ್ಬೋದು. ಪ್ರಾಸೆಸ್ ನೋಡೋದಕ್ಕೆ ಒಳಗಡೆ ಕಂಪ್ಲೀಟಾಗಿ ಎಲ್ಲೋ ಮಾಡೋದಿಲ್ಲ, ಇಲ್ಲಿಂದ ಕಾಣಿಸುತ್ತೆ ನೋಡಿ ಯಾವ ಥರ ಇದೆ ಅಂತ. ಇದರ ಒಂದು ವ್ಲಾಗ್ನು ಸದ್ಯದರಲ್ಲೇ ಬರುತ್ತೆ. ಆ್ಯಂಡ್ ಟೀ ಎಲ್ಲ ಕಾಂಪ್ಲಿಮೆಂಟ್ರಿ ಇರುತ್ತೆ. ಟೀ ಟೇಸ್ಟಿಂಗ್ ಒಂದು ಸೆಂಟರ್ ಇದು. ನಾವು ಯಾವ ಥರ ಒಂದು ಟೀ ಬೇಕೋ ಅದನ್ನ ಆರ್ಡರ್ ಮಾಡಿದ್ರೆ ಅಲ್ಲಿ ಕೊಡ್ತಾರೆ, ರೆಡಿ ಇರುತ್ತೆ. ಸೊ ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿಯಿಂದ ಎಕ್ಸಿಟ್ ಆಗಿ ನಾವಿವಾಗ ಬೋಟ್ ಹೌಸ್ಗೆ ಬಂದಿದ್ದೀವಿ ಬೋಟಿಂಗ್ ಮಾಡೋದಕ್ಕೆ. ಇದು ಒಂದು ಟೂರಿಸ್ಟ್ ಸ್ಪಾಟು. ಆ್ಯಂಡ್ ನಾವು ಎಷ್ಟೆಲ್ಲ ಕವರ್ ಮಾಡೋಕ್ಕಾಗುತ್ತೋ ವಿತಿನ್ 1 ಡೇ, ಹಾಫ್ ಅ ಡೇ ಅಷ್ಟೆಲ್ಲ ಕವರ್ ಮಾಡ್ತಾಯಿದ್ದೀವಿ ಅಷ್ಟೇ. ಯಾಕಂದರೆ ನಾವು ಉಳ್ಕೋತಿಲ್ಲ ಇವತ್ತು ಮತ್ತೆ ಸ್ಟೇ ಮಾಡಿದರೆ ಬೇರೆ ಎಲ್ಲ ಜಾಗಗಳನ್ನ ಕವರ್ ಮಾಡ್ಬೋದಿತ್ತು. ಆ್ಯಂಡ್ ತುಂಬಾ ಸೆಕೆ ಇದೆ ಆ್ಯಕ್ಚುಲಿ, ಆ್ಯಂಡ್ ಬಿಸಿಲು ಇದೆ. ಆ್ಯಂಡ್ ನಾವು ಒಂದು ಮಧ್ಯಾಹ್ನ ಒಂದು 12:01 ಆಗಿದೆ ಟೈಮ್ ಬಂದಿರೋದು. ಹಾಗೆ ಒಂದು ಕಾರ್ನ ತೊಗೊಂಡಿದ್ದೀವಿ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಾಗೇ ಒಂದು ಡೋನಟ್ ಹಾಗೆ ಕಾರ್ನ ತೊಗೊಂಡಿದ್ದೀವಿ. ಅದಾದಮೇಲೆ ನಾವು ಹೆಡ್ಡಿಂಗ್ ಟುವರ್ಡ್ಸ್ ಜೂನಿಯರ್ ಕುಪ್ಪಣ್ಣ ಹೋಟೆಲ್. 1960ಇಂದ ಇರ್ತಕ್ಕಂಥದ್ದು, ತುಂಬಾ ಫೇಮಸ್ ಹೋಟೆಲ್ ಅಂತ ಇದು. ಹಾಗಾಗಿ ಇಲ್ಲಿಗೆ ಬಂದು ಫುಡ್ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ರೆಸ್ಟೋರೆಂಟ್ನ ವಿಸಿಟ್ ಮಾಡಿದ್ದೀವಿ ಇವಾಗ. ಆ್ಯಂಡ್ ಸ್ವಲ್ಪ ವೇಟಿಂಗ್ ಟೈಮ್ ಹೇಳಿದ್ರು, ಆಲ್ಮೋಸ್ಟ್ 20 ಮಿನಿಟ್ಸ್ ಹೊರಗಡೆ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ನಾವು ಬಂದು ಕೂತಿದ್ದೀವಿ. ಆ್ಯಂಡ್ ಫುಡ್ನೂ ಅಷ್ಟೇ ಆರ್ಡರ್ ಮಾಡಿದ್ದೀವಿ. ಇವಾಗ ಒಂದು ಚಿಕನ್ ಸ್ಟಾರ್ಟರ್, ಹಾಗೆ ಬಿರಿಯಾನಿ ಆ್ಯಂಡ್ ಪರಾಟನ ತೊಗೊಂಡಿದ್ವಿ, ಅದಕ್ಕೆ ಒಂದು ಗ್ರೇವಿನ ಕೊಟ್ಟಿದ್ದಾರೆ. ಆ್ಯಂಡ್ ಚಿಕನ್ ಕಬಾಬ್ ಕೂಡ ತೊಗೊಂಡಿದ್ದೀವಿ, ಟೇಸ್ಟು ಚೆನ್ನಾಗೇ ಇದೆ. ಇಲ್ಲಿಂದ ಇವಾಗ ಊಟ ಮುಗಿಸ್ಕೊಂಡು ನಾವು ಸೀದಾ ತುಮಕೂರಿಗೆ ಹೋಗೋಣ ಅನ್ನೋ ಪ್ಲ್ಯಾನು ಅಷ್ಟೇ. ಸೊ ಇದಾಗಿತ್ತು ನಮ್ಮ ಊಟಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.